ಹಿಂದೂ 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 ಅನ್ನೋಂಥ ಮಾತುಗಳು ಹುಡುಕಿ ಹಿಂದೂ ಯುವಕನ ಕಗ್ಗೊಲೆ ಮಾಡಿದ್ದಾರೆ, ಕುತ್ತಿಗೆಗೆ ಹೊಡೆದಿದ್ದಾರೆ, ಸಾಯಿಸಿದ್ದಾರೆ. ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಆ ಕೊಲೆ ಮಾಡಿದಂಥ ವ್ಯಕ್ತಿ ಎಷ್ಟು ಮಟ್ಟಿಗೆ ರೀಲಿಂಗ್ ಮಾಡ್ತಾ ಇದ್ದ, ಕೈಯಲ್ಲಿ ಹೆಂಗೆ ಲಾಂಗ್ ಇಟ್ಕೊಂಡಿದ್ದ, ಹೆಂಗೆ ಗಾಂಜಾ ಸೇದಿ ಹೊಗೆ ಬಿಡ್ತಾ ಇದ್ದ, ಇದೆಲ್ಲವನ್ನು ಕೂಡ ಇಲ್ಲಿಯ ಯುವಕರು ಅವರ ಫೇಸ್ಬುಕ್ನಲ್ಲಿ ತೋರಿಸಿದ್ರು ನನಗೂ ಮತ್ತು ಯತ್ನಾಳ್ಗೂ. ಇದೆಲ್ಲ ನೋಡಿದ ಮೇಲೂ ಕೂಡ ಹಿಂದೂ ಸಮಾಜದ ತಾಳ್ಮೆಯನ್ನು ರಾಜ್ಯ ಸರ್ಕಾರ ಪರೀಕ್ಷೆ ಮಾಡ್ತಿದ್ದಾರೆ ಅನ್ನೋ ಅಂತ ಅನುಮಾನ ನನಗಾಗ್ತಾ ಇದೆ. ಒಂದು ಕಡೆ ಅವ್ರ ತಂದೆ ಇದ್ದಾರೆ, ಇನ್ನೊಂದು ಕಡೆ ಅವ್ರ ಅಕ್ಕ, ಇನ್ನವರೆಲ್ಲ ಹೆಣ್ಮಕ್ಳಲ್ಲಿ ಬಂದಿದ್ದಾರೆ. ಒಬ್ಬನೇ ಮನೇಲಿ ದುಡಿತಾ ಇದ್ದಂಥ ವ್ಯಕ್ತಿ, ಭಾಳ ಶ್ರಮಜೀವಿ, ಕಷ್ಟಪಟ್ಟು ದುಡಿದು ಒಂದು ಮನೆ ಕಟ್ಕೊಟ್ಟಿದ್ದಾನೆ. 3 ಜನ ಅಕ್ಕ ತಂಗಿಯರು ಮದುವೆ ಮಾಡೋಂಥ ಪ್ರಯತ್ನ ಮಾಡೇನೆ, ಇಬ್ಬರದಾಗಿದೆ, ಇನ್ನೊಬ್ಬ ಮಗಳದು ತಂಗಿದು ಆಗಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಕೊಲೆ ಆದಾಗ ನಮ್ಮ ಮನೆ ಗತಿ ಏನು ಅಂತ ಅವರು ತಂದೆ ತಾಯಿ ಎಲ್ಲರೂ ಹೇಳಿದ್ರೆ, ಜೊತೆಗೆ ಅವ್ರು ಹೇಳ್ತಾರೆ ನಮಗೆ ದುಡ್ಡು ಬೇಡ, ಇಂಥ ಪರಿಸ್ಥಿತಿಯಲ್ಲೂ ನಮಗೆ ದುಡ್ಡು ಬೇಡ, ಈ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಮಸೀದಿ ಎದುರಿಗೆ ಸಾಯಂಕಾಲ 7 ಗಂಟೆಗೆ ಲಾಂಗ್ ಹಿಡ್ಕೊಂಡು ಕುತ್ತಿಗೆಯನ್ನು ಕಡಿದು ಅಲ್ಲಿ ಹೆಣ ಬಿದ್ದಿರೋಂಥ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ನಮಾಜ್ ಮಾಡ್ತಿದ್ರು ಅನ್ನೋಂಥ ಮಾತು ನೋವಿಂದ ಅವ್ರು ಹೇಳ್ತಾ ಇದ್ದಾರೆ. ನಾನು ಯಾವುದೂ ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಇದು ಸರ್ಕಾರ ಗಮನಿಸಬೇಕಿದನ್ನು. ಹಿಂದೂಗಳ ಕೊಲೆ ಯಾಕಾಗುತ್ತೆ, ಮುಸಲ್ಮಾನರ ಕೊಲೆ ಯಾಕಾಗಲ್ಲ? ಹಿಂದೂಗಳ ಕೊಲೆ ಆದ ತಕ್ಷಣ ನಾವು ಒಂದಿಷ್ಟು ಪ್ರತಿಭಟನೆಗಳು ಮಾಡಿ ಸುಮ್ಮನೆ ಆಗಿಬಿಡ್ತೀವಿ, ಇದು ಸರ್ಕಾರಕ್ಕೂ ಗೊತ್ತು. ಮತ್ತು ಇದನ್ನು ಹಿಂದೂ ಮುಸ್ಲಿಂ ಅಂತ ತರಬೇಡಿ ಅನ್ನೋಂಥ ಮಾತುಗಳನ್ನು ಕೆಲವು ವ್ಯಕ್ತಿಗಳು ಹೇಳ್ತಾ ಇರೋದು, ಮಂತ್ರಿಗಳು ಹೇಳ್ತಾ ಇರೋದು ನಾನು ಪತ್ರಿಕೆಗಳಲ್ಲಿ ನೋಡಿದೆ. ಹಿಂದೂ ಮುಸ್ಲಿಂ ತರಬೇಡಿ ಅಂತ ಅಂದ್ಕೊಂಡು ಅವ್ರ ಕುಟುಂಬದವ್ರಿಗೆ ಹೇಳಿದ್ರೆ, ಪ್ರಾರಂಭ ನಾನು ಯತ್ನಾಳವರು ಒಳಗಡೆ ಹೋಗ್ತಿದ್ದಂಗೆ ಆರಂಭದಿಂದನೇ ಅವ್ರ ಬಾಯಲ್ಲಿ ಬಂದಿದ್ದು, ಯತ್ನಾಳವರ ಜೊತೆಗಿದ್ದಂಥ ಫೋಟೋ ತೋರಿಸಿ ಹಿಂದೂ ಯುವಕನ ಕೊಲೆ ಮಾಡಿದ್ದಾರೆ, ಮುಸಲ್ಮಾನ ಅವಳು ಯಾಕೆ ಅವಳು ಕೊಲೆ ಮಾಡಲಿಲ್ಲ, ಅವ್ರ ಮನಸ್ಸಿನಲ್ಲಿರೋಂಥ ಭಾವನೆಗಳ ಬಗ್ಗೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಏನೋ ನಾವು ಹೇಳಬೇಕು ತೋಚ್ತಾ ಇಲ್ಲ. ಇದರ ವಿರುದ್ಧ ಇಡೀ ಹಿಂದೂ ಸಮಾಜ ಜಾಗೃತಿ ಆಗೋಕ್ಕಿಂತ ಮುಂಚೆನೇ ಅವ್ರಿಗೆ ಕಠಿಣ ಶಿಕ್ಷೆ, ಆ ಹುಡುಗಿಗೆ ಮತ್ತು ಈ ರೀಲಿಂಗ್ಸ್ ಮಾಡಿಕೊಂಡು ಲಾಂಗ್ ಇಟ್ಕೊಂಡು ಕೊಲೆ ಮಾಡಿರೋಂಥ ಆ ಮುಸಲ್ಮಾನ್ ಯುವಕನಿಗೆ, ಮುಸಲ್ಮಾನ್ ಯುವತಿಗೆ, ಮುಸಲ್ಮಾನ್ ಯುವಕನಿಗೆ ಇಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗೋ ದಿಕ್ಕಿನಲ್ಲಿ ಸರ್ಕಾರ ಗಮನ ಹರಿಸಬೇಕು. ಇದು ಮೊದಲನೇದು ಅವರ ಅಪೇಕ್ಷೆ, ಇಡೀ ಕುಟುಂಬದ ಅಪೇಕ್ಷೆ. ಏನಪ್ಪ ನಾನು ಹೇಳೋದು, ಅವ್ರು ಹೇಳ್ತಾ ಇದ್ದಾರೆ ನಮಗೇನು ಬೇಡ, ಸರ್ಕಾರ ಭಿಕ್ಷೆ ಕೊಡಲ್ಲ. ಈ ರೀತಿ ಹಿಂದೂ ಯುವಕನ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಸರಿಯಾದ ಇದು ಪರಿಹಾರ ಕೊಡಲೇಬೇಕು. ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಮನೆಗೆ 25 ಲಕ್ಷ ರೂಪಾಯಿ ಕೊಟ್ಟರು, ನನಗೆ ನೆನಪಿದೆ. ಅದು ಆತ್ಮಹತ್ಯೆ. ಇದು ನೇರವಾಗಿ ಮುಸಲ್ಮಾನ್ ಯುವಕ, ಆ ಮುಸಲ್ಮಾನ ಯುವತಿ ಇಬ್ಬರು ಸೇರಿ 19 ಬಾರಿ ಫೋನ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಆ ಹುಡುಗಿ 19 ಬಾರಿ ಫೋನ್ ಮಾಡಿದ್ರು. ನನಗೇನು ಡೀಟೇಲ್ ಗೊತ್ತಿಲ್ಲ, ಇಲ್ಲಿ ಬಂದಮೇಲೆ ಎಲ್ಲ ಅವ್ರ ಬಾಯಲ್ಲೇ ಕೇಳಿದ್ದು ನಾನು. ಹಾಗಾಗಿ ಪರಿಹಾರವನ್ನು ಕನಿಷ್ಠ ಒಂದು 50 ಲಕ್ಷ ರೂಪಾಯಿನಾರು ಕೊಡಬೇಕು. ಎರಡನೇದು, ಆ ಕುಟುಂಬದವರೆಲ್ಲ ಸೇರಿ ಅವರು ತೀರ್ಮಾನ ಮಾಡ್ತಾರೆ, ಅವ್ರ ಮನೆಗೆ ಒಂದು ಉದ್ಯೋಗ, ಸರ್ಕಾರಿ ಉದ್ಯೋಗ ಕೊಡಬೇಕು. ಈ ದಿಕ್ಕಿನಲ್ಲಿ ಸರ್ಕಾರ ತಕ್ಷಣ ಗಮನ ಹರಿಸಬೇಕು. ಯಾಕಂದರೆ ಅನೇಕ ಹಿಂದೂ ಯುವಕರ ಕಗ್ಗೊಲೆ ಹಾಳಾದಂಥ ಸಂದರ್ಭದಲ್ಲಿ ಹಿಂದೂಗಳದೇ ತಪ್ಪು ಅನ್ನೋಂಥ ಮಾತುಗಳನ್ನು ಸರ್ಕಾರ ಮಾಡಿದ್ದು ನಾನು ಕೇಳಿದ್ದೀನಿ. ಆದರೆ ಈ ವಿಚಾರವನ್ನು ಕೊಪ್ಪಳದಲ್ಲಿರೋಂಥ ಅನೇಕ ಯುವಕರು ಕೂಡ ನಾವು
ಇಲ್ಲಿ ಬಂದಂಥ ಸಂತರು ಮಾತಾಡಿದ್ರು. ಈ ರೀತಿ ಕಠಿಣವಾದ ಶಿಕ್ಷೆ ಅವರಿಬ್ಬರಿಗೆ ಆಗಬೇಕು. ಆ ಹಿಂದೂ ಯುವಕ ಕೊಲೆ ಮಾಡಿರೋನಿಗೆ ಮತ್ತು ಪ್ರೀತಿ ಮಾಡಿದಂಥ 19 ಫೋನ್ ಮಾಡಿ ಇಬ್ಬರು ಸೇರಿ ಕೊಲೆ ಮಾಡಿದಂಥ ಆ ಹುಡುಗಿ ಯಾರಿದ್ದಾಳೆ ಅವಳಿಗೂ ಶಿಕ್ಷೆ ಆಗಬೇಕು ಮತ್ತು ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಸರಿಯಾದ ಸರ್ಕಾರಿ ಒಂದು ನೌಕರಿ ಕೊಡಬೇಕು. ಮತ್ತು ಇನ್ನೆಂದೂ ಈ ರೀತಿ ಆಗಬಾರ್ದು. ಅವ್ರ ತಾಯಿ ಹೇಳಿದ ಮಾತು, ನನ್ನ ಮಗನಿಗೆ ಹಿಂಗಾಗಿದೆ, ಯಾರಿಗೂ ಹಿಂಗಾಗಬಾರ್ದು. ಈ ದಿಕ್ಕಿನಲ್ಲಿ ಅವ್ರ ಇಡೀ ಕುಟುಂಬ ಹೇಳಿದೆ. ಆ ದಿಕ್ಕಿನಲ್ಲಿ ತಕ್ಷಣ ಸರ್ಕಾರ ಆ ಕಡೆ ಗಮನ ಹರಿಸಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡ್ತೇನೆ.